ಜೈಲು ಜೀವನ ಹೇಗಿರುತ್ತೆ, ಅಲ್ಲಿನ ವಾತಾವರಣ ಹೇಗಿರುತ್ತೆ ಮತ್ತು ಕೈದಿಗಳನ್ನು ಅಲ್ಲಿ ಹೇಗೆ ಇಡುತ್ತಾರೆ? ಗೆಳೆಯರೇ, ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು ನಿಮಗೆ ಭಾರತೀಯ ಜೈಲುಗಳು ಮತ್ತು ಅದರ ಬಗ್ಗೆ ಇರುವ ಕೆಲವು ಆಸಕ್ತಿದಾಯಕ ಫ್ಯಾಕ್ಟ್ಸ್, ಸಂಗತಿಗಳನ್ನು ತಿಳಿಸಿಕೊಡ್ತೀವಿ. ಇದು ಬಹುಶಃ ನಿಮಗೆ ಗೊತ್ತಿರಲಿಕ್ಕಿಲ್ಲ. ಬನ್ನಿ ಹಾಗಾದ್ರೆ ಇವತ್ತಿನ ನಮ್ಮ ಈ ಎಪಿಸೋಡ್ ಶುರು ಮಾಡೋಣ. ಗೆಳೆಯರೇ, ಎತ್ತರವಾದ ಗೋಡೆಗಳಿಂದ ಸುತ್ತುವರೆದಿರುವ ಜಾಗವನ್ನೇ ಜೈಲು ಅಂತ ಕರೆಯಲಾಗುತ್ತೆ. ಜೈಲಿನ ಪ್ರಪಂಚದಿಂದ ಹೊರಗಿರುವ ಜನರಿಗೆ ಜೈಲಿನ ಒಳಗಿನ ಪ್ರಪಂಚದ ಬಗ್ಗೆ ಗೊತ್ತಿರುವುದು ತೀರಾ ಕಮ್ಮಿ. ಸಿನಿಮಾಗಳಲ್ಲೆಲ್ಲ ನಮಗೆ ಕೈದಿಗಳಿಗೆ ಅಂತ ಒಂದು ನಿರ್ದಿಷ್ಟವಾದ ಡ್ರೆಸ್, ಯೂನಿಫಾರ್ಮ್ ಇರೋದನ್ನ ತೋರಿಸ್ತಾರೆ. ಆದರೆ ಜೈಲಿನ ನಿಯಮಗಳ ಪ್ರಕಾರ ಆ ಡ್ರೆಸ್ ಅನ್ನು ಕೇವಲ ದೀರ್ಘಾವಧಿಯ ಶಿಕ್ಷೆ ಅನುಭವಿಸಲು ಬಂದಿರುವ ಕೈದಿಗಳಿಗೆ ಮಾತ್ರ ನೀಡಲಾಗುತ್ತೆ. ಇನ್ನು ಕೆಲವೇ ದಿನಗಳ ಮಟ್ಟಿಗೆ ಜೈಲಿಗೆ ಬಂದಿರುವ ಕೈದಿಗಳಿಗೆ ಯಾವುದೇ ರೀತಿಯ ಡ್ರೆಸ್ ಕೊಡುವುದಿಲ್ಲ. ಜೈಲಿನಲ್ಲಿರುವ ಕೈದಿಗಳು ಇರುವ ಜಾಗ ಕೂಡ ಬೇರೆ ಬೇರೆಯಾಗಿರುತ್ತೆ. ಯಾವ ಕೈದಿಗಳು ಅಲ್ಲಿ ತುಂಬಾ ವರ್ಷಗಳ ಕಾಲ ಶಿಕ್ಷೆ ಅನುಭವಿಸಲು ಬಂದಿರುತ್ತಾರೋ ಅವರ ಜಾಗವನ್ನು ಬ್ಯಾರಕ್ ಅಂತ ಕರೆಯಲಾಗುತ್ತೆ. ಇನ್ನು ಕೆಲವೇ ದಿನಗಳ ಶಿಕ್ಷೆಗೆ ಬಂದವರ ಬ್ಯಾರಕ್ಗಳೇ ಬೇರೆ ಇರುತ್ತವೆ. ಭಾರತೀಯ ಜೈಲುಗಳ ದಿನಚರಿ ಹೇಗಿರುತ್ತೆ ಅಂದ್ರೆ, ಕೈದಿಗಳು ಬೆಳಗ್ಗೆ ಬೇಗ ಎದ್ದು ಎಲ್ಲರೂ ಒಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಾರೆ. ಆಮೇಲೆ ಅವರ ದಿನದ ಕೆಲಸಗಳು ಶುರುವಾಗುತ್ತೆ. ನೀವು ಸಿನಿಮಾಗಳಲ್ಲಿ ಜೈಲಿನ ಬಗ್ಗೆ ಸಾಕಷ್ಟು ನೋಡಿರಬಹುದು, ಆದ್ರೆ ಅದೆಲ್ಲ ಬರೀ ಡ್ರಾಮಾ ಅಷ್ಟೇ. ಅದರಲ್ಲಿ ಕೈದಿಗಳೆಲ್ಲ ಲೈನಲ್ಲಿ ನಿಂತಿರುತ್ತಾರೆ. ಅವರ ಕೈಯಲ್ಲಿ ಒಂದು ಸಿಲ್ವರ್ ತಟ್ಟೆ ಇರುತ್ತೆ, ಅದೇ ಮೆಟಲ್ನ ಒಂದು ಮಗ್ ಇರುತ್ತೆ ಮತ್ತು ಅವರು ಆ ತಟ್ಟೆಯಲ್ಲೇ ಊಟ ಹಾಕಿಸಿಕೊಂಡು ತಿಂತಾರೆ ಅಂತ ತೋರಿಸ್ತಾರೆ. ಆದ್ರೆ ಜೈಲಿನಲ್ಲಿ ಈ ತರಹದ ನಿಯಮಗಳೇನೂ ಇರಲ್ಲ. ಜೈಲಿನಲ್ಲಿ ಊಟಕ್ಕೆ ಅಂತ ಒಂದು ಟೈಮ್ ಟೇಬಲ್ ಇರುತ್ತೆ. ಕೈದಿಗಳಿಗೆ ಬೆಳಗ್ಗೆ ಟೀ, ಚಹಾ ಕೊಡ್ತಾರೆ. ಆಮೇಲೆ ಬ್ರೇಕ್ಫಾಸ್ಟ್, ತಿಂಡಿ ವ್ಯವಸ್ಥೆ ಕೂಡ ಇರುತ್ತೆ. ಅದರಲ್ಲಿ ಬ್ರೆಡ್ ಇರಬಹುದು, ಬಿಸ್ಕತ್ ಇರಬಹುದು ಅಥವಾ ಇನ್ಯಾವುದಾದರೂ ತಿಂಡಿ ಇರಬಹುದು. ಅದಾದ ನಂತರ ಮಧ್ಯಾಹ್ನದ ಸಮಯದಲ್ಲಿ ಅವರಿಗೆ ಲಂಚ್ ಊಟ ನೀಡಲಾಗುತ್ತೆ. ಕೈದಿಗಳಿಗೆ ಕೊಡುವ ಈ ಊಟವನ್ನು ಅಲ್ಲಿನ ಕೈದಿಗಳೇ ತಯಾರು ಮಾಡ್ತಾರೆ. ಆದರೆ ಜೈಲಿನ ಊಟವನ್ನು ಹೊರಗಿನ ಒಳ್ಳೆಯ ಊಟಕ್ಕೆ ಹೋಲಿಸಲು ಖಂಡಿತ ಸಾಧ್ಯವಿಲ್ಲ. ಯಾಕಂದ್ರೆ ಗೆಳೆಯರೇ, ಜೈಲಿನಲ್ಲಿ ಸಿಗುವ ಬೇಳೆ ಸಾರು ಮತ್ತು ಪಲ್ಯಗಳು ತುಂಬಾ ತಿಳಿಯಾಗಿರುತ್ತವೆ. ಅಂದ್ರೆ ಅದರಲ್ಲಿ ನೀರು ಜಾಸ್ತಿ ಇರುತ್ತೆ. ಇದು ಅಲ್ಲಿನ ಒಂದು ಬೇರೆದೇ ಆದ ಪರಿಸ್ಥಿತಿ. ಕೈದಿಗಳ ಹೆಲ್ತ್ ಮತ್ತು ಹೈಜೀನ್, ಆರೋಗ್ಯ ಮತ್ತು ಸ್ವಚ್ಛತೆ ಬಗ್ಗೆ ತುಂಬಾ ಗಮನ ಹರಿಸಲಾಗುತ್ತೆ ಮತ್ತು ಊಟವನ್ನು ಸಾಕಷ್ಟು ಕ್ಲೀನ್ ಆಗಿ ಕೊಡಲಾಗುತ್ತೆ ಅಂತ ಹೇಳ್ತಾರೆ. ಗೆಳೆಯರೇ, ಸಮಾಜದಲ್ಲಿರೋ ಬಹುತೇಕ ಜನರ ಮೈಂಡ್ನಲ್ಲಿ ಒಂದು ವಿಷಯ ಗಟ್ಟಿಯಾಗಿ ಕೂತಿದೆ. ಅದೇನೆಂದರೆ ಬರೀ ಗಂಡಸರು ಮಾತ್ರ ತಪ್ಪು ಅಥವಾ ಅಪರಾಧ ಮಾಡ್ತಾರೆ, ಹೆಂಗಸರು ಅಪರಾಧ ಮಾಡಲ್ಲ ಅಂತ. ಆದ್ರೆ ಗೆಳೆಯರೇ, ಕಳೆದ ಕೆಲವು ಸಮಯದಿಂದ ಮಹಿಳೆಯರು ಮಾಡುವ ಅಪರಾಧಗಳ ಶೇಕಡಾವಾರು ಪ್ರಮಾಣದಲ್ಲಿ ಸಾಕಷ್ಟು ಏರಿಕೆಯಾಗಿದೆ. ಹಾಗಾಗಿ ಜೈಲುಗಳಲ್ಲಿ ಮಹಿಳಾ ಕೈದಿಗಳ ಸಂಖ್ಯೆ ಮೊದಲಿಗಿಂತ ಈಗ ತುಂಬಾ ಜಾಸ್ತಿಯಾಗಿದೆ. ಭಾರತೀಯ ಜೈಲುಗಳ ಬಗ್ಗೆ ಮಾತಾಡೋದಾದ್ರೆ, ಇಲ್ಲಿ ಮಹಿಳಾ ಕೈದಿಗಳು ಪುರುಷ ಕೈದಿಗಳಿಗೆ ಹೋಲಿಸಿದರೆ ಸ್ವಲ್ಪ ತಾರತಮ್ಯವನ್ನು ಎದುರಿಸಬೇಕಾಗುತ್ತೆ. ನಾವು ಹಳೆಯ ಕೆಲವು ಅಂಕಿಅಂಶಗಳನ್ನು ನೋಡಿದರೆ ನಮಗೆ ಗೊತ್ತಾಗುತ್ತೆ. ಮೊದಲಿಗೆ ಹೋಲಿಸಿದರೆ ಈಗ ಜೈಲುಗಳಲ್ಲಿ 61ಕ್ಕಿಂತ 61% ಹೆಚ್ಚು ಮಹಿಳೆಯರು ಇದ್ದಾರೆ. ಗೆಳೆಯರೇ, ಕೈದಿಗಳ ಸಂಖ್ಯೆ ದಿನ ದಿನಕ್ಕೂ ಹೆಚ್ಚುತ್ತಲೇ ಇದೆ. ಆದ್ರೆ ಜೈಲಿನಲ್ಲಿ ಕೊಡುವ ಮೂಲಭೂತ ಸೌಕರ್ಯಗಳಲ್ಲಾಗಲಿ ಅಥವಾ ಸವಲತ್ತುಗಳಲ್ಲಾಗಲಿ ಯಾವುದೇ ಬದಲಾವಣೆಯೂ ಆಗ್ತಿಲ್ಲ, ಅವು ಹೆಚ್ಚಾಗ್ತಾನೂ ಇಲ್ಲ. ಇದರ ಅರ್ಥ ಏನಪ್ಪಾ ಅಂದ್ರೆ, ಜೈಲು ಜೀವನದ ಕ್ವಾಲಿಟಿ, ಗುಣಮಟ್ಟ ಮೊದಲಿಗಿಂತ ಇನ್ನೂ ಕೆಳಮಟ್ಟಕ್ಕೆ ಕುಸಿಯುತ್ತಿದೆ. ಜೈಲಿನಲ್ಲಿ ಮಹಿಳೆಯರ ಪರಿಸ್ಥಿತಿ ಬಗ್ಗೆ ಹೇಳೋದಾದ್ರೆ, ಅವರ ಜೊತೆ ಅಮಾನವೀಯವಾಗಿ ನಡೆದುಕೊಳ್ಳಲಾಗುತ್ತೆ. ಹೀಗೇಕೆ ಆಗುತ್ತೆ ಅನ್ನೋದು ತನ್ನಷ್ಟಕ್ಕೆ ತಾನೇ ಒಂದು ದೊಡ್ಡ ಪ್ರಶ್ನೆ. ನಾವು ಹಳೆಯ ರಿಪೋರ್ಟ್ಗಳನ್ನು ನೋಡಿದರೆ ಜೈಲುಗಳ ಒಳಗೆ ಸುಮಾರು 5 ಲಕ್ಷದ ಆಸುಪಾಸು ಜನ ಇರಬಹುದು ಅಂತ ಗೊತ್ತಾಗುತ್ತೆ. ರಾಜಸ್ಥಾನದ ಜೈಲೊಂದರಲ್ಲಿ ಮಹಿಳೆಯರ ಜೀವನದ ಬಗ್ಗೆ ಒಂದು ರಿಸರ್ಚ್ ಸಂಶೋಧನೆ ಮಾಡಲಾಗಿತ್ತು. ಆ ರಿಸರ್ಚ್ ಆದ ಮೇಲೆ ಹೊರಬಂದ ಕೆಲವು ನಿಜಾಂಶಗಳನ್ನು ನಾವು ನಿಮಗೆ ಹೇಳ್ತೀವಿ. ಅದರಲ್ಲಿ ಗೊತ್ತಾಗಿದ್ದು ಏನೆಂದರೆ, ಜೈಲಿನಲ್ಲಿರುವ ಮಹಿಳೆಯರು ಹೆಚ್ಚಾಗಿ ತುಂಬಾ ಬಡತನ ಇರುವ ಮತ್ತು ಹಣದ ತೊಂದರೆ ಇರುವಂತಹ ಕುಟುಂಬಗಳಿಂದ ಬಂದಿರುತ್ತಾರೆ. ಇಂತಹ ಮಹಿಳೆಯರು ಹೆಚ್ಚಾಗಿ ಸಮಾಜದ ಹಿಂದುಳಿದ ವರ್ಗಕ್ಕೆ ಸೇರಿರುತ್ತಾರೆ. ಈಗ ಯಾರಾದರೂ ಮಹಿಳಾ ಕೈದಿ ಜೈಲಿನಲ್ಲಿದ್ದರೆ ಅವಳು ತನ್ನ ಕೇಸಿಗಾಗಿ ಹೋರಾಡಲು ಸ್ವಲ್ಪ ಹಣದ ಅವಶ್ಯಕತೆ ಇರುತ್ತೆ ಮತ್ತು ಅವಳಿಗೆ ಕಾನೂನಿನ ಬಗ್ಗೆ ಕನಿಷ್ಠ ಜ್ಞಾನ ಇರಬೇಕಾಗುತ್ತೆ. ಆದರೆ ಅವರ ಹತ್ತಿರ ಹಣದ ತೊಂದರೆ ಇರುವುದರಿಂದ ಇದು ಅವರು ಜೈಲಿನಲ್ಲೇ ಉಳಿದು ಬಿಡಲು ಒಂದು ದೊಡ್ಡ ಕಾರಣವಾಗುತ್ತದೆ. ಯಾಕಂದ್ರೆ ಕೋರ್ಟ್ ಕಚೇರಿ ಖರ್ಚುಗಳನ್ನು ಭರಿಸಲು ಅವರ ಹತ್ತಿರ ದುಡ್ಡಿರೋದಿಲ್ಲ. ಇವುಗಳಲ್ಲಿ ಎಷ್ಟೋ ಕೇಸ್ಗಳು ಹೆಂಗಿರುತ್ತವೆ ಅಂದ್ರೆ, ಜೈಲಿನಲ್ಲಿರುವ ಆ ಮಹಿಳೆಯರ ಮೇಲೆ ತಮ್ಮ ಕುಟುಂಬದ, ಅದರಲ್ಲೂ ಮುಖ್ಯವಾಗಿ ತಮ್ಮ ಮಕ್ಕಳ ಜವಾಬ್ದಾರಿ ಇರುತ್ತೆ. ಇನ್ನು ಹೆಚ್ಚಿನ ಮಹಿಳೆಯರಿಗೆ ತಮಗೆ ಸರ್ಕಾರದಿಂದ ಉಚಿತವಾಗಿ ಕಾನೂನು ಸಲಹೆ ಮತ್ತು ಸಹಾಯ, ಫ್ರೀ ಲೀಗಲ್ ಏಡ್ ಸಿಗುತ್ತೆ ಅನ್ನೋ ವಿಷಯವೇ ಗೊತ್ತಿರುವುದಿಲ್ಲ. ಅವರಿಗೆ ಉಚಿತ ಕಾನೂನು ನೆರವು ಪಡೆಯುವ ಹಕ್ಕಿರುತ್ತೆ. ಆದ್ರೆ ಯಾವಾಗ ಅವರಿಗೆ ಈ ವಿಷಯಗಳೇ ಗೊತ್ತಿರಲ್ವೋ
ಅವರು ಆಕ್ಷನ್ ಆದ್ರೂ ಹೇಗೆ ತಗೋತಾರೆ? ಕೊನೆಗೆ ರಿಸಲ್ಟ್ ಏನಪ್ಪಾ ಅಂದ್ರೆ, ದುಡ್ಡು ಮತ್ತು ಸವಲತ್ತುಗಳ ಕೊರತೆಯಿಂದ ಸರಿಯಾದ ಕಾನೂನು ಸಹಾಯ ಸಿಗದೆ ಈ ಮಹಿಳಾ ಕೈದಿಗಳು ಜೈಲಿನಲ್ಲೇ ಉಳಿದು ಬಿಟ್ಟಾರೆ. ಇದಲ್ಲದೆ ಪೊಲೀಸರ ಒತ್ತಡಕ್ಕೆ ಮಣಿದು ಹೆಂಗಸರು ತಾವು ಮಾಡದ ತಪ್ಪನ್ನು ಒಪ್ಪಿಕೊಂಡು ತಮ್ಮನ್ನು ತಾವೇ ಅಪರಾಧಿಗಳು ಅಂತ ಸಾಬೀತು ಮಾಡಿಕೊಂಡಿರುವ ಕೇಸ್ಗಳು ಕೂಡ ವರದಿಯಾಗಿವೆ. ನಾವು ನಿಮಗೆ ಹೇಳ್ತಿರೋ ಈ ರಿಸರ್ಚ್ನಲ್ಲಿ ಸುಮಾರು 150 ಮಹಿಳೆಯರ ಮೇಲೆ ಸ್ಟಡಿ ಮಾಡಲಾಗಿತ್ತು. ಅವರಲ್ಲಿ 128ರಷ್ಟು ಮಹಿಳೆಯರು ತುಂಬಾ ಬಡತನ ಮತ್ತು ಹಣದ ತೊಂದರೆ ಇರುವಂತಹ ಕುಟುಂಬಕ್ಕೆ ಸೇರಿದವರಾಗಿದ್ದರು. ಗೆಳೆಯರೇ, ಸಾಮಾನ್ಯವಾಗಿ ಒಂದು ಉದಾಹರಣೆ ನಮಗೆ ನೋಡ ಸಿಗುತ್ತೆ. ಅದೇನೆಂದರೆ, ಯಾರಾದರೂ ಗಂಡಸು ಅರೆಸ್ಟ್ ಆದ್ರೆ ಅಥವಾ ಜೈಲಿಗೆ ಹೋದ್ರೆ ಅವನನ್ನು ಹೊರಗೆ ಕರೆತರಲು ಮನೆಯವರೆಲ್ಲ ಒಟ್ಟಾಗಿ ಸೇರಿ ದುಡ್ಡು ಹೊಂದಿಸಿ ಹೇಗೆಗಾದರೂ ಜಾಮೀನು ಕೊಡಿಸಿ ಹೊರಗೆ ಕರ್ಕೊಂಡು ಬರ್ತಾರೆ. ಆದ್ರೆ ಅದೇ ಮಹಿಳೆಯರ ವಿಷಯಕ್ಕೆ ಬಂದರೆ ಮನೆಯವರು ಅವರನ್ನೇ ಮರೆತು ಬಿಡ್ತಾರೆ ಅಥವಾ ಬೇಕಂತಲೇ ಅವರನ್ನು ಹೊರಗೆ ತರೋ ಪ್ರಯತ್ನ ಮಾಡುವುದೇ ಇಲ್ಲ. ಈ ರಿಸರ್ಚ್ ಸ್ಟಡಿಯಲ್ಲಿ ಗೊತ್ತಾಗಿದ್ದು ಏನೆಂದರೆ, ಆ 150 ಮಹಿಳೆಯರಲ್ಲಿ ಬರೀ 111 ಮಹಿಳಾ ಕೈದಿಗಳ ಮನೆಗೆ ಮಾತ್ರ ಈ ಬಗ್ಗೆ ಮಾಹಿತಿ ತಲುಪಿತ್ತು. ನಾವು ಜೈಲಿನ ರೂಲ್ಸ್ ಮತ್ತು ಕಾನೂನುಗಳನ್ನು ನೋಡಿದರೂ ಸಹ ನಮಗೆ ಒಂದು ವಿಷಯ ಗೊತ್ತಾಗುತ್ತೆ. ಅದೇನೆಂದರೆ, ಗಂಡಸರಿಗೆ ಸಿಗುವ ಎಷ್ಟೋ ಸೌಲಭ್ಯಗಳು ಹೆಂಗಸರಿಗೆ ಸಿಗುವುದೇ ಇಲ್ಲ. ಉದಾಹರಣೆಗೆ, ದಿಲ್ಲಿಯ ತಿಹಾರ್ ಜೈಲಿನ ವಿಷಯ ತಗೊಳ್ಳೋಣ. ಅಲ್ಲಿ ತುಂಬಾ ಹೋರಾಟ ಮಾಡಿದ ನಂತರ ಮಹಿಳೆಯರಿಗಾಗಿ ಒಂದು ಓಪನ್ ಜಿಮ್ ವ್ಯವಸ್ಥೆ ಮಾಡಲಾಯಿತು. ಗೆಳೆಯರೇ, ಜೈಲುಗಳಲ್ಲಿ ಜಾಗದ ಕೊರತೆ ಕೂಡ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗಿದೆ. ಈ ಜಾಗ ಕಮ್ಮಿ ಇರೋದ್ರಿಂದ ಇನ್ನುಳಿದ ಬೇರೆ ಬೇರೆ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತೆ. ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ NCRB ಪ್ರಕಾರ ಇವತ್ತಿನ ದಿನಗಳಲ್ಲಿ ಕೈದಿಗಳ ಸಂಖ್ಯೆ ತುಂಬಾ ಜಾಸ್ತಿಯಾಗಿದೆ. ಆದರೆ ಆ ರೇಷಿಯೋಗೆ ತಕ್ಕಂತೆ ಜೈಲುಗಳ ಸಂಖ್ಯೆ ಹೆಚ್ಚಾಗಿದೆಯಾ ಅಂತ ನೋಡಿದ್ರೆ ಖಂಡಿತ ಇಲ್ಲ. ನಮಗೆ ಬೇಕಾಗಿರುವ ಸಂಖ್ಯೆಗಿಂತ ಜೈಲುಗಳು ತುಂಬಾ ಕಮ್ಮಿ ಇವೆ. ಜೈಲುಗಳಲ್ಲಿ ಜಾಗದ ಕೊರತೆ ಇರೋದ್ರಿಂದ ಹೆಂಗಸರು ಮತ್ತು ಗಂಡಸರು ಇರುವ ಜಾಗಗಳ ಮಧ್ಯೆ ತುಂಬಾ ಕಮ್ಮಿ ಡಿಫರೆನ್ಸ್ ಇರುತ್ತೆ. ಇದರಿಂದಾಗಿ ಸೆಕ್ಯೂರಿಟಿ, ಸುರಕ್ಷತೆ ವಿಷಯದಲ್ಲಿ ಲೋಪದೋಷಗಳು ಆಗುವ ಚಾನ್ಸಸ್ ಇರುತ್ತೆ. ಜೈಲಿನಲ್ಲಿರುವ ಮಹಿಳೆಯರ ಮೇಲೆ ಕುಟುಂಬದ ಜವಾಬ್ದಾರಿಗಳು ಇರಬಹುದು. ಉದಾಹರಣೆಗೆ ಅವರ ಮಕ್ಕಳನ್ನು ನೋಡಿಕೊಳ್ಳುವ ಜವಾಬ್ದಾರಿ. ಇಂತಹ ಪರಿಸ್ಥಿತಿಯಲ್ಲಿ ಮಹಿಳಾ ಕೈದಿಗಳು ಜೈಲಿನಲ್ಲಿದ್ದರೂ ಅವರಿಗೆ ಒಳಗಡೆ ತಮ್ಮ ಮಕ್ಕಳದ್ದೇ ಚಿಂತೆ ಕಾಡ್ತಿರುತ್ತೆ. ತಾಯಿ ಜೈಲಿಗೆ ಹೋದ ತಕ್ಷಣ ಮಕ್ಕಳಿಗೆ ದೊಡ್ಡ ಸಮಸ್ಯೆ ಎದುರಾಗುತ್ತೆ. ಇಂತಹ ಸಿಚುಯೇಷನ್ನಲ್ಲಿ ಆ ಮಕ್ಕಳು ಯಾರಾದರೂ ರಿಲೇಟಿವ್ಸ್ ಮನೆಯಲ್ಲಿ ಇರಬೇಕಾಗುತ್ತೆ. ಇದು ಮಕ್ಕಳಿಗೂ ಹಾಗೂ ಆ ನೆಂಟರಿಗೂ ಇಬ್ಬರಿಗೂ ಭಾರ ಅಥವಾ ತೊಂದರೆಯಾಗಿ ಪರಿಣಮಿಸುತ್ತೆ. ಗೆಳೆಯರೇ, ಭಾರತೀಯ ಜೈಲುಗಳಲ್ಲಿ ಒಂದು ಬೇಬಿ ಯೂನಿಟ್ ಕೂಡ ಇರುತ್ತೆ. ಅಲ್ಲಿ ಸಣ್ಣ ಮಕ್ಕಳು ಇರಬಹುದು. ಆದ್ರೆ ಈ ಫೆಸಿಲಿಟಿ ಎಲ್ಲಾ ಜೈಲುಗಳಲ್ಲೂ ಇರೋದಿಲ್ಲ. ಜೈಲಿನ ವಾತಾವರಣವೇನು ಚೆನ್ನಾಗಿರಲ್ಲ, ಅಲ್ಲಿನ ಅಟ್ಮಾಸ್ಫಿಯರ್ ಯಾರಿಗೂ ಒಳ್ಳೆಯದಲ್ಲ. ಯಾರಾದರೂ ಜೈಲಿಗೆ ಹೋದ್ರೆ ಅವರು ಹೊರಗಿನ ಪ್ರಪಂಚದಿಂದ ಪೂರ್ತಿಯಾಗಿ ಕಟ್ ಆಫ್ ಆಗ್ಬಿಡ್ತಾರೆ. ಹೊರಗಿನ ಪ್ರಪಂಚದಲ್ಲಿ ಏನು ನಡೀತಿದೆ ಅನ್ನೋ ಸುದ್ದಿಯೂ ಅವರಿಗೆ ಗೊತ್ತಾಗಲ್ಲ. ಪ್ರಪಂಚ ಮತ್ತು ಸಮಯ ಹೇಗೆ ಮುಂದೆ ಹೋಗ್ತಿದೆ ಅನ್ನೋ ಅರಿವು ಇರೋದಿಲ್ಲ. ಜೈಲುಗಳಲ್ಲಿ ಮಹಿಳಾ ಕೈದಿಗಳ ಜೊತೆ ಕೆಟ್ಟದಾಗಿ ನಡೆದುಕೊಳ್ಳುವ ಸುದ್ದಿಗಳು ದಿನಾಲೂ ಬರ್ತಾನೆ ಇರುತ್ತವೆ. ಒಮ್ಮೆ ಮುಂಬೈನ ಜೈಲೊಂದರಿಂದ ಒಂದು ನ್ಯೂಸ್ ಬಂದಿತ್ತು. ಅದೇನೆಂದರೆ, ಒಬ್ಬ ಮಹಿಳಾ ಕೈದಿಯ ಜೊತೆ ತುಂಬಾ ಕೆಟ್ಟದಾಗಿ ನಡೆದುಕೊಂಡು ಅವಳಿಗೆ ಹೊಡೆದು ಅವಳ ಶ್ವಾಸಕೋಶಕ್ಕೂ ಲಂಗ್ಸ್ ಪೆಟ್ಟು ಬಿದ್ದಿತ್ತು. ಆ ಮಹಿಳೆ ಮಾಡಿದ ತಪ್ಪು ಇಷ್ಟೇ, ಜೈಲಿನಲ್ಲಿ ಕೊಟ್ಟಿರೋ ಊಟದ ಕ್ವಾಲಿಟಿ ಚೆನ್ನಾಗಿಲ್ಲ ಮತ್ತು ಅದು ಹೊಟ್ಟೆಗೆ ಸಾಕಾಗ್ತಿಲ್ಲ, ನಮಗೆ ಒಳ್ಳೆ ಕ್ವಾಲಿಟಿಯ ಮತ್ತು ಹೊಟ್ಟೆ ತುಂಬುವಷ್ಟು ಊಟ ಕೊಡಿ ಅಂತ ಅವಳು ಕಂಪ್ಲೇಂಟ್ ಮಾಡಿದ್ದಳು. ಇದೇ ಕಾರಣಕ್ಕೆ ಅವಳಿಗೆ ಅಷ್ಟೊಂದು ಹೊಡೆದು ದೌರ್ಜನ್ಯ ಮಾಡಲಾಗಿತ್ತು. ಜೈಲುಗಳು ಮತ್ತು ಮಹಿಳೆಯರ ಸ್ಥಿತಿಯನ್ನು ಸುಧಾರಿಸಲು ಎಷ್ಟೋ ಪಾಲಿಸಿಗಳು ಮತ್ತು ಕಾನೂನುಗಳನ್ನು ತರಲಾಗಿದೆ. ಆದರೆ ಸಮಸ್ಯೆ ಶುರುವಾಗುವುದೇ ಇಲ್ಲಿ. ಅದೇನೆಂದರೆ, ಈ ಕಾನೂನುಗಳನ್ನು ಸರಿಯಾಗಿ ಜಾರಿಗೆ ತರುತ್ತಿಲ್ಲ, ಇಂಪ್ಲಿಮೆಂಟ್ ಮಾಡ್ತಿಲ್ಲ. ಜೈಲಿನಲ್ಲಿರುವ ಕೈದಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ನಮಗೆ ಕಮೆಂಟ್ ಸೆಕ್ಷನ್ನಲ್ಲಿ ಖಂಡಿತ ತಿಳಿಸಿ. ಗೆಳೆಯರೇ, ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀವಿ.